ಅಣ್ಣ ಲಕ್ಷ್ಮಣ, ಅಣ್ಣ ಇದೇನಿದು? ಸೀತೆಯೋರ್ವಳನ್ನೇ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಅದಕ್ಕಾಗಿ ಬಂದೆ. ಅಣ್ಣ, ಮಾತೆಯವರು ಆರ್ತಧ್ವನಿಯನ್ನು ಕೇಳಿ ಭಯಭೀತರಾಗಿ ನಾನೆಷ್ಟೇ ಕೇಳಿ ಬೇಡವೆಂದರು ನನ್ನನ್ನು ಅವಾಚ್ಯ ಶಬ್ದಗಳಿಂದ ಸುಚ್ಚಿ ಕಳುಹಿಸಿದರಣ್ಣ. ಅಘಾತವಾಯಿತು ಲಕ್ಷ್ಮಣ, ಅಘಾತವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಕೂಗಿಕೊಂಡನು. ನಡೆ, ಜಾಗ್ರತೆಯಾಗಿ ಹೋಗಿ ಸೀತೆಯನ್ನು ಹುಡುಕೋಣ. ನಡೆಯೋಣ, ಹೋಗೋಣ. ಸೀತಾ, ಸೀತಾ, ಅಮ್ಮ, ಜನನಿ, ಜಾನಕಿ, ಮಾತಾ, ಮನೋಹರೇ, ಜನನಿ, ಎಲ್ಲಿರುವೆ? ತಾಯಿ. ಲಕ್ಷ್ಮಣ, ಅಣ್ಣ, ಸೀತೆಯು ಎಲ್ಲೂ ಕಾಣುತ್ತಿಲ್ಲ. ಗೋದಾವರಿ ತೀರದಲ್ಲೇನಾದರೂ ಇರುವಳೇನೋ ನೋಡಿ ಬಾ ಸಹೋದರ. ಹಾಗೇ ಆಗಲಣ್ಣ. ಸೀತಾ, ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ, ಜನನಿ, ಎಲ್ಲಿರುವೆ ತಾಯಿ? ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಮಾತಾ, ಅಮ್ಮ ನಿನ್ನ ವಿರಹದಿಂದ ಅಮ್ಮ ಜನನಿ ಅಮ್ಮನಿಲ್ಲ ವಿರಹದಿಂದ ತುಗಿಸಬಲ್ಲನೆ ರಾಮನು. ಮಾತಾ, ಅಮ್ಮನಿಲ್ಲ ವಿರಹದಿಂದ ತುಗಿಸಬಲ್ಲನೆ ರಾಮನು. ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಜನನಿ, ಕಾಂಚನ ಮೃಗವ ಬಯಸಿದೆ ಹೇಗೆ ಅಮ್ಮ? ಜನನಿ, ಮಾತಾ, ಅಮ್ಮ, ಕಾಂಚನ ಮೃಗವ ಬಯಸಿದೆ ಹೇಗೆ ಜನನಿ? ಕಾಂಚನ ಮೃಗವ ಬಯಸಿದೆ ಹೇಗೆ ಏನ ಬೇಳಲಿ ರಾಮಗೆ? ಕಾಂಚನ ಮೃಗವ ಬಯಸಿದೆ ಹೇಗೆ ಏನ ಬೇಳಲಿ ರಾಮಗೆ? ಇನ್ನೇಗೆ ತೋರಲಿ ಮುಖವನು ನಾ? ಇನ್ನೇಗೆ ತೋರಲಿ ಮುಖವನು ನಾ? ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಲಕ್ಷ್ಮಣ, ದೊರಕಿದಳೆ ಸೀತೆ? ಅಣ್ಣ, ಗೋದಾವರಿ ತೀರದಲ್ಲಿ ಎಲ್ಲಿ ಹುಡುಕಿದರೂ ಜನನಿಯವರ ಸುಳಿಯೇ ಸಿಗಲಿಲ್ಲವಣ್ಣ. ಮೋಸವಾಯಿತು ಲಕ್ಷ್ಮಣ,
ಮೋಸವಾಯಿತು. ಅಣ್ಣ ನಾವು ಇಲ್ಲದ ಅಗಾಧವಾಯ್ತು ಸಮಯವನ್ನು ಅಣ್ಣ. ಸಾಧಿಸಿ ಯಾರೋ ಸೀತೆಯನ್ನು ಅಪಹರಿಸಿರುವಂತೆ ತೋರುತ್ತಿರುವುದು. ಈಗೇನು ಮಾಡಲಿ? ಎಲ್ಲಿ ಹುಡುಕಲಿ? ಸೀತಾ, ಎಲ್ಲಿರುವೆ? ಎಲ್ಲಿರುವೆ ಮನೋಹರೇ? ಜನನಿ ಮಾತಾ ಆರಾಮದೊಳು ನಿನ್ನ ಆರು ಕದ್ದೊಯ್ದರೋ. ಲಕ್ಷ್ಮಣ, ಅಣ್ಣ ಆರಾಮದೊಳು ನಿನ್ನ ಆರು ಕದ್ದೊಯ್ದರೋ. ಕ್ರೂರ ಮೃಗಂಗಳೇ ಚಿರಿ ಕೊಂದವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೊರೆದಲ್ಲಿ ಓರೆಯೇ ಸೀತಾ 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 ಆರಾಮದೊಳು ನಿಲ್ಲ ಸೀತಾ ಸೀತಾ ಆರಾಮದೊಳು ನಿಲ್ಲ ಆರು ಕದ್ದೊಯ್ದರೋ. ಅಣ್ಣ ಆರ ಕ್ರೂರಾಮ ಕ್ರೂರ ಮೃಗಂಗಳೇ ಚಿರಿ ಕೊಂದವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೊರೆದಲ್ಲಿ ಓರೆಯೇ ಸೀತಾ 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 ಅಣ್ಣ ಇಲ್ಲಿ ಯಾವುದೋ ಒಂದು ಪಕ್ಷಿಯು ಬಿದ್ದಿರುವುದು. ಅದೇ ಏನಾದರೂ ಮಾತೆಯವರನ್ನು ನುಂಗಿರಬಹುದೇ? ರಾಮಚಂದ್ರ, ತಡೆ ಲಕ್ಷ್ಮಣ, ತಡೆ. ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿದ್ದಾನೆ. ರಾಮಚಂದ್ರ, ಯಾರೆಂದು ವಿಚಾರಿಸೋಣ. ಹಾಗೇ ಆಗಲಿ ಅಣ್ಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರವಸ್ಥೆಗೆ ಕಾರಣವೇನು? ಋಷಿಕುಮಾರರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ನಾನು ದಶರಥನ ಪುತ್ರ ಶ್ರೀರಾಮಚಂದ್ರ. ನನ್ನ ಪತ್ನಿಯನ್ನು ಅರಸಲು ಇಲ್ಲಿಗೆ ಬಂದಿದ್ದೇವೆ. ಆ ರಾಮಚಂದ್ರ, ಲಕ್ಷ್ಮಣ ಕುಮಾರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಆಹಾ, ಆ ದಶಕಂಠ ರಾವಣನು ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು. ಆಗ ಸೀತಾ ಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರು ಎಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡು ತಂದೆ, ನನಗೆ ಬೇಗ ಮೋಕ್ಷವನ್ನು ಕೊಡು. ಹಾ ಜಟಾಯು, ನನಗೋಸ್ಕರ ಪ್ರಾಣ ಬಿಟ್ಟೆಯ? ಲಕ್ಷ್ಮಣ, ಅಣ್ಣ ನೋಡಿದೆಯಾ
ಈ ಜಟಾಯು ನಮಗೆ ಸಹಾಯ ಮಾಡಲು ಬಂದು ಮರಣ ಹೊಂದಿದನು. ನಮ್ಮ ತಂದೆಯ ಮಿತ್ರನಾದ ಈತನ ಅಂತ್ಯಕ್ರಿಯೆಯನ್ನು ನಡೆಸಿ ಸೀತಾನ್ವೇಷಣೆ ಕಾರ್ಯಕ್ಕೆ ಹೊರಡೋಣ. ಹಾಗೇ ಆಗಲಿ, ನಡಿಯಣ್ಣ. जानकी शोभा काये सीता लक्ष्मण ಅಣ್ಣ, प्रेम जाए सोममुखिये सखिये जानकी शोभा काये सरसलीला चिगुरे शृंगार लहरे. लक्ष्मण सरसलीला चिगुरे शृंगार लहरे. सरस लीला चिगुरे शृंगार लहरे. सरस लीला चिगुरे शृंगार लहरे. सरस लीला चिगुरे
ಅನುಪಮ ನೀರೇ ವನರುಗಾಲೋಚನೆ 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 ಪ್ರೇಮ ಜಾಯೆ ಸೋಮಮೂರ್ತಿಯೇ ಸತ್ತಯೇ ಜಾನಕಿ ಶೋಭಾಕಾಯೇ ಇಲ್ಲ ಲಕ್ಷ್ಮಣ, ಇಲ್ಲ. ಎಷ್ಟು ಹುಡುಕಿದರೂ ನನ್ನ ಸೀತೆಯು ಸಿಗುತ್ತಿಲ್ಲ. ಈಗೇನು ಮಾಡಲಿ? ಎಲ್ಲರಸಲಿ ನನ್ನ ಸೀತೆಯನ್ನ. ಅಣ್ಣ, ಪ್ರಾಜ್ಞನಾದ ನೀನೇ ಹೀಗೆ ಪ್ರೀತಿಸಿದರೆ ನಮ್ಮಂತಹವರ ಗತಿಯೇನು? ನಡೆಯೋಣ, ಮಾತೆಯವರ ನೆಲೆಯನ್ನು ಹುಡುಕೋಣ, ನಡೆಯೋಣ. ಇಲ್ಲೆಲ್ಲಿ ದೊರಕುವಳು ನನ್ನ ಸೀತೆ? ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೇ ಪಲ್ಲವಾಧರೆಯ ಎನ್ನ ಸೀತೆಯ ಕಂಡಿರೇ ಸೀತಾ ಲಕ್ಷ್ಮಣ. ಅಣ್ಣ, ಇಲ್ಲ ಲಕ್ಷ್ಮಣ, ಸೀತೆಯನ್ನಗಲಿ ನಾನು ಸಾಧ್ಯವಿಲ್ಲ. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಗುರು ವಸಿಷ್ಠರು, ಮಾತೆಯವರು ರಾಮ ರಾಮ ಸೀತೆ ಎಲ್ಲಿ, ಜನಕ ಸುತೆ ಎಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಲಕ್ಷ್ಮಣ, ಅಣ್ಣ, ಈ ಅಪಮಾನವನ್ನು ನಾನು ತಾಳಲಾರೆ. ಅದೋ ಅಲ್ಲಿ ಕಾಣುತ್ತಿರುವ ಪರ್ವತದ ಮೇಲಿನಿಂದ ಹುರುಳಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ. ನಡೆಯೋಣ, ನಾನು ನಿನ್ನ ಜೊತೆಯಲ್ಲೇ ಬರುತ್ತೇನೆ. ಆಂಜನೇಯ, ಓಡಿಯ ಸುಗ್ರೀವರಾಜ, ಆಂಜನೇಯ, ಬೇಗ ಬಾ, ಬಂದೆ. ಆಂಜನೇಯ, ಅಲ್ಲಿ ನೋಡು, ಯಾರೋ ಇರುವರು ಋಷಿಕುಮಾರರು ಕಬಂಧ ರಾಕ್ಷಸವೆಂದು ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ಹತ್ತುತ್ತಿರುವರು. ಅವರನ್ನು ಜಾಗೃತಿಯಾಗಿ ಹಿಂದಕ್ಕೆ ಕರೆದುಕೊಂಡು ಬಾ. ತಮ್ಮ ಅಪ್ಪಣೆಯಂತಾಗಲಿ ಒಡೆಯ. ಹೋಗು ಹೋಗು. ಓ ಮುನಿಕುಮಾರರೇ, ಹತ್ತಬೇಡಿ, ಅದು ಪರ್ವತವಲ್ಲ,
ಕಬಂಧನೆಂಬ ರಾಕ್ಷಸನು ಪರ್ವತಾಕಾರವಾಗಿ ಬಿದ್ದಿರುವನು. ಹಿಂದಿರುಗಿ ಹಿಂದಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ. ಲಕ್ಷ್ಮಣ, ಅಣ್ಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಹಾಗೆ ಆಗಲೇ ಅಣ್ಣ. ಇಬ್ಬರೂ ಸೇರಿ ಸೀಳೆ ಹಾಕೋಣ. ಹಾಗೆ ಆಗಲೇ ಲಕ್ಷ್ಮಣ, ಅಣ್ಣ. ಈ ಕಬಂಧನ ವಿಚಾರವನ್ನು ತಿಳಿಸಿದವರು ಯಾರಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಮೂಡುತ್ತಿರುವವು. ಆದ್ದರಿಂದ ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಆನಂತರ ಮುಂದೆ ಹೋಗೋಣ. ಲಕ್ಷ್ಮಣ, ಅಣ್ಣ, ನೊಂದು ಬೆಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುವುದಾದರೆ ಹಾಗಲೇ ನಡೆಯಣ್ಣ. ಲಕ್ಷ್ಮಣ, ಒಂದು ಸ್ಟೆಪ್ ಕೆಳಗಡೆ. ಆಹಾ ಆಹಾ, ನಳಿನಾದಳದಂತೆ ಒಳೆವ ಕಣ್ಗಳುಳ್ಳ, 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 ಭಾನುಚಂದ್ರನ ಬೆರಗುಗೊಳಿಸಿರುವ, ಭಾನುಚಂದ್ರನ ಬೆರಗುಗೊಳಿಸಿರುವ ವೀರಾಧಿವೀರ ಶೂರಾದಿಶೂರರ, ವೀರಾಧಿವೀರರ ಶೂರಾದಿಶೂರ ಕಂಡು ಕಂಡು ನಾವು ಬೆರಗುಗೊಂಡಿದ್ದೆ ನಾನು, ಕಂಡು ಕಂಡು ನಾವು ಬೆರಗುಗೊಂಡಿದ್ದೆ ನಾನು. ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರೆ, ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರೆ, ಕಂಡೆ ದಿವ್ಯ ಮೂರ್ತಿಗಳ ಕಂಡೇ ದಿವ್ಯ ಮೂರ್ತಿಗಳ. ಆಹಾ, ಏನು ಆಶ್ಚರ್ಯವಿದು! ಇವರಿಂದ ಕಬಂಧನ ಶಾಪ ವಿಮೋಚನೆಯಾಯಿತೆಂದರೆ ಇವರಾರೋ ಮಹಾನುಭಾವರಂತೆ ಕಾಣು. ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ, ಇಂದ್ರೋಬೇಂದ್ರರೇ, ಷೋಡಶ ಕಲೆಗಳಿಂದಲೂ ದೀರ್ಘಬಾಹುಗಳಿಂದಲೂ ಕೂಡಿದವರನ್ನು ರಾಜಪುತ್ರನೆಂದು ಭಾವಿಸಿಕೊಳ್ಳುವೆ. ಜಡಾವಲ್ಕಲಧಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸಿಕೊಳ್ಳುವೆ. ಧನುರ್ಧಾರಿಗಳಾಗಿರುವರು, ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯವದನನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇ, ಈತನೇ ಹರನಾಗಿರುತ್ತೊಡೆ ರಜತಗಿರಿ ಶಿಖರದ ಮೇಲೆ ಕುಳಿತ ಹರನ ಶಿರದಿಂದ ಧರೆಗಿಳಿದು ಈ ಧರೆಯನ್ನು ಉದ್ಧರಿಸಲು ಬಂದ ಪರಮಪಾವನ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಮತ್ತಿನ್ಯಾರಾಗಿರಬಹುದು? ಪ್ರಸನ್ನವದನನು, ಪದ್ಮನಯನನು, ಪದ್ಮಸಂಭವನಾಗಿ ಕುಳಿತಿರುವ ಆ ಸರಸಿಜೋದ್ಭವನೇ. ಕರದಿ ಕಂಠಾಣಿ ಪಿಡಿದಿಲ್ಲ, ತುಳಸಿ ಜಪಸರ ಮಾಲೆಗಳಿಲ್ಲ, ಮೇಲ್ಸಿರುವ ನಾಲ್ಕಿಲ್ಲ. ಅಂದಮೇಲೆ ಈತನು ಆ ಬ್ರಹ್ಮದೇವನೂ ಅಲ್ಲ. ಮತ್ತಿನ್ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪಿಯಾದ ಶ್ರೀಮನ್ನಾರಾಯಣನೇ. ಕರದಿ ಶಂಖಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮದೇಜವಾದ ಕೌಸ್ತುವ ಮಣಿಯಿಲ್ಲ, ಮಣಿಮುಗುಡ ರತ್ನಾಂಬರವ ಧರಿಸಿಲ್ಲ. ಪಣಿಶಾಹಿ ಪ್ರಹ್ಲಾದವರ ಈತನಲ್ಲ ಈತನಲ್ಲ ಈತನಲ್ಲ. ಮತ್ತಿನ್ಯಾರಾಗಿರಬಹುದು? ಲಕ್ಷ್ಮಣ,
ಈ ವಿಚಿತ್ರ ಮೂರ್ತಿಯನ್ನು ನೋಡಿದೆಯಾ? ಎಷ್ಟೊಂದು ಶೋಭಾಯಮಾನವಾಗಿ ಕಂಗೊಳಿಸುತ್ತಿದ್ದಾನೆ. ಕಬಂಧನ ವಿಚಾರವನ್ನು ತಿಳಿಸಿದವನು ಈತನೇ ಇರಬಹುದೇ? ಆತನಲ್ಲಿಗೆ ಹೋಗಿ ಏನು ಆಶ್ಚರ್ಯ ಲಕ್ಷ್ಮಣ, ಅಣ್ಣ, ಆತನ ಕಿವಿಯಲ್ಲಿರುವ ಕಣ್ಣ ಕುಂಡಲಗಳನ್ನು ನೋಡು, ಎಷ್ಟೊಂದು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿವೆ. ಹೌದು ಅಣ್ಣ. ಆಹಾ, ಏನಾಶ್ಚರ್ಯವಿದು! ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇಂತು ಇವರ ನುಡಿಯ ಬಹುದೂರದಲ್ಲಿ ಕೇಳಿ, ಸ್ವಾಂತದಲ್ಲಿ ಸಂತಸವ ತಾಳ್ದೆ ತಾಳ್ದೆ ಇಂತಿವರ ನುಡಿಯ ಇವರ ನುಡಿಯ ಇಂತಿವರ ನುಡಿಯ ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಆ ಆ ಆ ಮುನ್ನೊಂದ ನುಡಿ ನುಡಿಯೇ ನುಡಿಯೇ ಎಮ್ಮಮ್ಮ ಮುನ್ನೊಂದ ನುಡಿ ನುಡಿಯೇ ನುಡಿ ಆ ನುಡಿ ದಿಟದಿ ಸಮ್ಮತವಾಯಿತು ತಿಳಿಯೇ ತಿಳಿಯೇ ಎಮ್ಮಮ್ಮ ಮುನ್ನೊಂದ ನುಡಿ ನುಡಿಯೇ ಆ ನುಡಿ ದಿಟದಿ ಸಮ್ಮತವಾಯಿತು ತಿಳಿಯೇ ತಿಳಿಯೇ ಮಹಾ ಆಹಾ ರಕ್ಷಿಸುವ ದೊರೆಗೊಂಡ ಎನ್ನ ರಕ್ಷಿಸುವ ದೊರೆಗೊಂಡ ಎನ್ನ ರಕ್ಷಿಸುವವರ ಒಂದ ಚಿಂತೆಯಿಂದೇತ ಕೈಯ ಆದುದಾನಂದ ಆ ಆ ಧನ್ಯನಾರೆ ಧನ್ಯನಾರೆನು ದಿವ್ಯ ಜಗಂಗಳಲ್ಲಿ
ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯು ಎನಗೊಲಿದು ಪ್ರತ್ಯಕ್ಷನಾದ ಬೋರಾಡುವ ಕಾಶಿ ಇವರು ಯಾರಾಗಿರಬಹುದು? ಈ ನನ್ನ ಕರ್ಣಗುಂಡಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತೆಂದ ಮೇಲೆ ಅಂದು ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದ್ದ ಮಾತುಗಳು ಇಂದಿಗೆ ಸಫಲವಾಯಿತೆ. ಮಗು ಆಂಜನೇಯ, ಯಾರು ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರರೆಂತಲೂ ಅವರ ಸೇವೆ ಮಾಡಿ ಧನ್ಯನಾಗೂ ಎಂತಲೂ ಹೇಳಿದ್ದರು. ಆದುದರಿಂದ ಇವರು ಅವರೇ ಆಗಿರಬಹುದೇ ಎಂದು ನಾನೇ ವಿಚಾರಿಸುವೆನು. ರವಿಶೇಷಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನು ಪೇಳಿ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ತಮ್ಮ ನಾಮಧೇಯವನು ಪೇಳಿ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರಮ್ಮ ರಾಮ ಲಕ್ಷ್ಮಣರೆಂದು ಕರೆವರಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ನೀವು ಶಿರದಿ ಶಿರವಲ್ಕಲಗಳೇಕೆ ಶ್ರಮದೊಳಿವನದಿ ಸಂಚರಿಸಲೇಕೆ ವನವಾಸವನನುಭವಿಸೇ ಈ ರೂಪದಿಂದಿರಲಮ್ಮ ಜನಕನಾಜ್ಞೆ ಪಿರಲ್ಲಿಗೆ ಮುಂದೆ ಪೋಪಿರಲ್ಲಿಗೆ ಮುಂದೆ ಪಾವನಾತ್ಮರೆ ಕೇಳಿ ಪೋಪಿರಲ್ಲಿಗೆ ಮುಂದೆ ಪಾವನಾತ್ಮರೆ ಕೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ನಾನು
ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪಥವರಿಯಲಿ ಹೋಗುತ್ತಿಯವಯ್ಯ ಅನಿತಾದೊಡೆ ಅನಿತಾದೊಡೆ ಆಭರಣಗಳಾರವಿವು ನೋಡಿರಯ್ಯ ಆರ್ತಗನಿಯಲೋರ್ವಳು ಎಸೆದಳಲ್ಲಿ ಆರ್ತಗನಿಯಲೋರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಅಕಟ 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 ಕಟ ಕಂಡೆನೆ ಸೀತೆಯನಾಭರಣಗಳ ಅಕಟ ಕಟ ಕಂಡೆನೆ ಸೀತೆಯನಾಭರಣಗಳ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಪ್ರಭು ಅಯ್ಯ ಯಾರಾದೊಡೆ ಯಾರಾದೊಡೆ ಎಮ್ಮ ಪ್ರಾಣ ನೀನೋ ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕ್ತ ನೀನೋ ಶ್ರೀರಾಮದೂತ ಹನುಮಂತ ನಾನು 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 ಪ್ರಭು ರಾಮಚಂದ್ರ ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ರಿಕ್ತಹಸ್ತನಾಗಿ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದುದರಿಂದ ಇಲ್ಲಿಯೇ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತಂದು ಇವರಿಗೆ ಸಮರ್ಪಿಸಿ ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮ ನಾನಮಿಸುವೆ ಪೊರದೀನ ದಯಾಳು ನಾನಮಿಸುವೆ ಪೊರದೀನ ದಯಾಳು ಶ್ರೀನಿಕೇತನ ಪಾಲಯ ಮಾ ಶ್ರೀನಿಕೇತನ ಅಮ್ಮ ನಿಮ್ಮ ನುಡಿ ನಂಬಿದೆ ನಮ್ಮ ಅಮ್ಮ ನಿಮ್ಮ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡಿ ಮಾನ್ಯ ನೆನೆಸೋ ಧನ್ಯನ ಮಾಡಿ ಮಾನ್ಯ ನೆನೆಸೋ ಶ್ರೀನಿಕೇತನ ಪಾಲಯ ಮಾ ಶ್ರೀನಿಕೇತನ
ಮೇಘಶ್ಯಾಮಲಮಂಬುಜಾತನಯನಂ ವಿಸ್ತೀರ್ಣ ವಕ್ಷಸ್ಥಳೇ ಮೇಘಶ್ಯಾಮಲಮಂಬುಜಾತನಯನಂ ವಿಸ್ತೀರ್ಣ ವಕ್ಷಸ್ಥಳೇ ಬಾಹುದ್ವಂದ್ವ ವಿರಚಿತ ಸುವದನ ಶೋಣಾಂಗ್ರಿ ಮಂಚೇಂದ್ರ ನಾನಾಲಂಕಾರ ಭೂಷಣಯುತ ಶ್ರೀರಾಮ ತ್ರೈಲೋಕ್ಯ ಪ್ರತಿಮಾನ ಸುಂದರಯತಂ ಶ್ರೀರಾಮಚಂದ್ರ ಪ್ರಭೋ ರಾಮ 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 रामाय रामभद्राय रामचंद्राय वेदसे रामाय रामभद्राय रामचंद्राय वेदसे नाथाय रघुनाथाय सीतोत्पदये नमस्ते 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 ಭೋ ರಾಘವ ದಾಶರಥೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಪ್ರಭು, ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅನುಸರಿಸುತ್ತಾ ಬಂದಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬೇಡುವೆನು ದೇವ. ಅಯ್ಯ ಅಯ್ಯ ಪ್ರಭು, ನಿನ್ನ ಭಕ್ತಿ ಶ್ರದ್ಧೆ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವೇನು? ಇಲ್ಲಿಯ ಸಮಾಚಾರವೇನು? ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು. ಪ್ರಭು, ಇದು ಇಲ್ಲಿಯೇ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ದಯಮಾಡಿ ಅಲ್ಲಿಯವರೆಗೆ ಬಂದರೆ ಆತನಿಗೂ ತಮಗೂ ಸಖ್ಯವನ್ನು ಮಾಡಿಸುವೆನು. ಮಾರುತಿ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿದ್ದೇವೆ. ಆದ್ದರಿಂದ ನಿನ್ನ ಒಡೆಯ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ತಮ್ಮ ಇಚ್ಛೆ ಇದ್ದಂತಾಗಲಿ ಪ್ರಭು. ಓ ಒಡೆಯ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ. ಇಲ್ಲಿ ಬಂದಿರುವವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ಶ್ರೀರಾಮ ಲಕ್ಷ್ಮಣರು ಬಂದಿರುವರು. ಅವರ ಬಳಿ ನಿನ್ನ ಕಷ್ಟಗಳನ್ನೆಲ್ಲ ಹೇಳಿಕೋ, ನಮ್ಮ ವಂಶವೇ ಪಾವನವಾಗುವುದು. ರಾಮ ನಿನ್ನಯ ದರುಶನ ಆದಿಂದಿಗೆ, ರಾಮ ನಿನ್ನಯ ದರುಶನ ಆದಿಂದಿಗೆ, ರಾಮ ನಿನ್ನಯ ದರುಶನ. ಪ್ರೇಮ ನಿನ್ನಯ ಸೇವೆಯು ಆದಿಂದಿ, ಪ್ರೇಮ ನಿನ್ನಯ ಸೇವೆಯು ಆದಿಂದಿಗೆ, ರಾಮ ನಿನ್ನಯ ದರ್ಶನ. ಸ್ವಾಮಿ ದೀನನ ಮೊರೆಯಾಲಿಸಬಂದು, ಸ್ವಾಮಿ ದೀನನ ಮೊರೆಯಾಲಿಸಬಂದು, 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 ಪ್ರೇಮದಿ ಅನುಸರಿಸೋ ಆಪದ್ಬಂಧು, ಪ್ರೇಮದಿ ಅನುಸರಿಸೋ ಆಪದ್ಬಂಧು, ರಾಮ ನಿನ್ನಯ ದರ್ಶನ ಆದಿಂದಿ, ರಾಮ ನಿನ್ನ
ರಾಘವೇಂದ್ರ ಪ್ರಭು, ನಮಸ್ಕರಿಸುವೆನು. ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ. ಸುಗ್ರೀವ ರಾಜ, ನೀನು ಹಾಗೂ ನಿನ್ನ ಪರಿವಾರದವರೆಲ್ಲರೂ ಕ್ಷೇಮವೇ? ಪ್ರಭು, ಅದು ಅಲ್ಲದೆ ನೀನು ಇಲ್ಲಿ ವಾಸಿಸಲು ಕಾರಣವೇನು ಸುಗ್ರೀವರಾಜ? ಪ್ರಭು, ನಾನು ಕಿಷ್ಕಿಂಧಾಧಿಪತಿಯಾದ ವಾಲಿಯು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದನು. ನಮ್ಮ ಅಗ್ರಜನು ಆತನ ವಿರುದ್ಧ ಯುದ್ಧಕ್ಕೆ ನಿಂತನು. ಆ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮ ಅಗ್ರಜನು ಆತನನ್ನು ಬೆನ್ನಟ್ಟಿ ಹೋದನು. ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದೆ. ಆ ರಾಕ್ಷಸನು ಒಂದು ದೊಡ್ಡ ಗುಹೆಯೊಳಕ್ಕೆ ಓಡಿ ಹೋದನು. ನಮ್ಮ ಅಗ್ರಜನು ನನ್ನನ್ನು ಗುಹೆಯ ದ್ವಾರದಲ್ಲಿ ಕಾವಲಿರಿಸಿ ನಮ್ಮ ಅಗ್ರಜನೂ ಒಳಕ್ಕೆ ಹೋದರು. ಪ್ರಭು, ವರ್ಷ ಕಾಲ ಕಳೆದರೂ ಯಾರೊಬ್ಬರೂ ಹೊರಗೆ ಬಾರಲಿಲ್ಲ. ವರ್ಷದ ನಂತರ ಆ ಗುಹೆಯೊಳಗಿನಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು. ಅದನ್ನು ಕಂಡು ನಾನು ನಮ್ಮಣ್ಣನೇ ಮೃತಪಟ್ಟಿರಬಹುದೆಂದು ತಿಳಿದು ಆ ಗುಹೆಯ ಮುಖ್ಯ ದ್ವಾರಕ್ಕೆ ದೊಡ್ಡದಾದ ಬಂಡೆಯನ್ನು ಮುಚ್ಚಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕಕ್ಕೆ ಸಿದ್ಧನಾದೆ. ನಂತರ ಆ ದುಂದುಬಿ ರಾಕ್ಷಸನನ್ನು ಕೊಂದ ನಮ್ಮಣ್ಣನು ನಾನು ಮುಖ್ಯ ದ್ವಾರದಲ್ಲಿ ಇಲ್ಲದಿರುವುದನ್ನು ಕಂಡು ನನ್ನ ತಮ್ಮನು ನನ್ನ ಸಾವನ್ನೇ ಬಯಸಿದ್ದಾನೆ ಎಂದು ತಿಳಿದು ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದನು. ನಾನು ಆತನಿಗೆದರಿ ಈ ಭೂಲೋ ಮಂಡಲವನ್ನೆಲ್ಲ ಸಂಚಾರ ಮಾಡಿ ಎಲ್ಲಿಯೂ ನೆಲೆ ಸಿಕ್ಕದೆ ಈ ಋಷ್ಯಮುಖ ಪರ್ವತದಲ್ಲಿ ಬಂದು ನೆಲೆಸಿರುವೆನು ಪ್ರಭು. ಆದರೆ ನಮ್ಮ ಅಣ್ಣನು ಇಲ್ಲಿಗೆ ಮಾತ್ರ ಬರಲಾರನು. ಸುಗ್ರೀವರಾಜ, ಅವನು ಇಲ್ಲಿಗೆ ಬಾರದಿರಲು ಕಾರಣವೇನು? ಪ್ರಭು, ಆ ರಾಕ್ಷಸನ ಕಳೇಬರಗಳನ್ನು ಕಿತ್ತೆಸೆಯುವಾಗ ಇಲ್ಲೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಬಿದ್ದವು. ಆ ಮಹರ್ಷಿಗಳು ಕೋಪಗೊಂಡು ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿರುವರೋ ಅವರು ಇಲ್ಲಿಗೆ ಬಂದರೆ ತಲೆ ಶಾಸ್ತ್ರ ಓಡೋಗಲಿ ಎಂದು ಶಾಪವಿತ್ತಿರುವರು. ಅದರಿಂದ ನಮ್ಮಣ್ಣನು ಇಲ್ಲಿಗೆ ಬರಲಾರನು ಪ್ರಭು. ಅದು ಅಲ್ಲದೆ ಪ್ರಭು, ಸುಗ್ರೀವರಾಜ, ನಮ್ಮ ಅಣ್ಣನು ನನ್ನ ಪೊತ್ತಿಯನ್ನು ಅಪಹರಿಸಿರುವನು. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಕರೆ ಆ ವಾಲಿಯನ್ನ, ಅವನನ್ನು ಸಂಹರಿಸಿ ಕಿಷ್ಕಿಂಧ ರಾಜ್ಯದ ಪಟ್ಟವನ್ನು ನಿನಗೆ ಕಟ್ಟುತ್ತೇನೆ. ಹಾಗೇ ಆಗಲಿ ಪ್ರಭು. ವಾಲಿಯನ್ನು ಜಯಿಸಬೇಕೆಂದರೆ ಸಾಮಾನ್ಯನಲ್ಲ. ಆತನನ್ನು ಜಯಿಸಬೇಕೆಂದರೆ ಅದು ಅಲ್ಲಿ ನೋಡಿ, ಯಾರು ಆ ಸಾಲ ಮರಗಳನ್ನು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದಲೇ ಆತನ ಮರಣವೆಂದು ಮಹರ್ಷಿಗಳ ಶಾಪವಿದೆ. ಪ್ರಭು, ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ. ಅದು ನೋಡು. ಈಗ ನಿನಗೆ ಸಮಾಧಾನವಾಯಿತೆ? ಆಯಿತು ಪ್ರಭು. ಈಗ ಕರೆ ಆ ವಾಲಿಯನ್ನ. ಆಂಜನೇಯ, ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಕರೆ. ಮತ್ತೊಮ್ಮೆ ಹೇಳುತ್ತಿರುವೆ, ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಕರೆ ಒಡೆಯ. ನೀನು ಇಲ್ಲೇ ಇರಬೇಕು. ಹಾ, ನಿನ್ನೊಡನೆ ಇರುವೆನು. ಎಲ್ಲೂ ಓಡಿ ಹೋಗಬಾರದು. ಖಂಡಿತವಾಗಿ ಕರೆಯವನು ಇಲ್ಲೇ ಇರಬೇಕು. ಇಲ್ಲೇ ಇರುವೆನು. ಕರೆದೊಡೆಯ. ನಿನ್ನ ಧೈರ್ಯದ ಮೇಲೆ ಕರೆಯುತ್ತಿರುವೆ. ಕರೆ. ಕರೆಯಲೇ? ಕರೆ. ಹಾಗಾದರೆ ಎಲ್ಲಿ ನನ್ನ ಗದೆ? ತೆಗೆದುಕೊಡೆಯ. ಮತ್ತೊಮ್ಮೆ ಕೇಳುತ್ತಿರುವೆ. ಕರೆ. 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 ನೀನು ಎಲ್ಲಿ ಓಡಿ ಹೋಗಬಾರದು. ನಾನೆಲ್ಲಿ ಹೋಗಲಿ? ಕರೆ ಒಡೆಯ. ನೀನು ಇಲ್ಲೇ ಇರಬೇಕು. ಖಂಡಿತವಾಗಿ. ಕರೆ. ಕರೆ ಒಡೆಯ. ಎಲ್ಲವೋ ವಾಲಿ, ಎಲ್ಲವೋ ವಾಲಿ, ಇಲ್ಲೇ ಇರಬೇಕು. ಈ ದಿನ ಜೀವಗಳನ್ನಂತೆ ಎಲ್ಲಿ ಅಡಿಗೆ ಕುಳಿತಿರುವೆಯೋ? ಎಲ್ಲಿ ಕುಳಿತಿರುವೆಯೋ? ಬಾರ ಯುದ್ಧಕ್ಕೆ. ಬಾರ ಯುದ್ಧಕ್ಕೆ. ಎಲ್ಲವೋ ಹೇಳಿರಿ ಸುಗ್ರೀವ. ಬಾರಿ ಬಾರಿ ನನ್ನಿಂದ ಹೊಡೆತಗಳನ್ನು ತಿಂದು ಅವಮಾನಿತಗೊಂಡರೂ ಪುನಃ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವ ಮದಾಂಧ ಬಾರೋ. ಸಮರಾಂಗಣ ಎಂಬ ರಣಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವೆನು. ಇಂದಿಗೆ ನಿನ್ನ ಆಯಸ್ಸು ಮುಗಿಯಿತೆಂದು ತಿಳಿ ನಿನ್ನ ಅಂತಿಮ ಸಂಸ್ಕಾರಕ್ಕೆ ಸಕಲವನ್ನು ಸಿದ್ಧತೆ ಮಾಡಿಕೊಂಡು ನಂತರ ಸಿದ್ಧನಾಗೋ ಮದಂದ. ಹಾಗಾದರೆ ನಿಲ್ಲು. ಗದಾ ಯುದ್ಧಕ್ಕೆ. ಯಾವ ಯುದ್ಧವನ್ನು ಮಾಡುವೆ? ಯಾವ ಯುದ್ಧವನ್ನು ಮಾಡುವೆ? ಗದಾ ಯುದ್ಧವನ್ನು ಮಾಡುವೆ. ಹಾಗಾದರೆ
ಹಾಗಾದರೆ ಇನ್ನು ಗದಾ ಯುದ್ಧಕ್ಕೆ ನಾನಾಗು. ಅಮ್ಮ ಅಮ್ಮ ಅಣ್ಣ ಬೇಡಣ್ಣ 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 ಬೇಡಣ್ಣ. ಈ ಪ್ರಚಂಡ ವಾಲಿಯನ್ನು ಯುದ್ಧಕ್ಕೆ ಕರೆಯುವೆಯಾ? ಮತ್ತೊಮ್ಮೆ ನನ್ನನ್ನು ಯುದ್ಧಕ್ಕೆ ಕರೆದೆಯಾದರೆ ನನ್ನದು ನಿನ್ನನ್ನು ತಪ್ಪಾಯಿತಣ್ಣ. ಇಲ್ಲೇ ಊತು ಬಿಡುವೆನು. ನನ್ನದು ತಪ್ಪಾಯಿತಣ್ಣ. ಹೋಗು, ಜೀವದಾನ ಮಾಡಿದ್ದೇನೆ, ಎಲ್ಲಿಯಾದರೂ ಬದುಕಿಗೂ ಹೋಗು. ಆಂಜನೇಯ ಹೋಗು. ಅಣ್ಣ, ಆಂಜನೇಯ ಆಂಜನೇಯ, ಸಾಕಪ್ಪ ಸಾಕು. ಈ ಹೊಡೆತಗಳು ಸಾಕು, ಅವರ ಸಹವಾಸವೂ ಸಾಕು. ಅವರು ಬಂದ ದಾರಿಯಲ್ಲಿ ಹಿಂತಿರುಗಿ ಹೋಗುವಂತೆ ಹೇಳಿಬಿಡು. ಒಡೆಯ ಸುಗ್ರೀವರಾಜ, ಶಾಂತನಾಗು. ಇದರಲ್ಲೇನು ವಿಚಾರವಿರಬೇಕೆಂದು ತೋರುವುದು, ನಾನು ವಿಚಾರಿಸುವೆನು. ದೇವಾ ಶ್ರೀರಾಮಚಂದ್ರ, ಇದೇನು ವಿಷಮ ಪರೀಕ್ಷೆ ಸ್ವಾಮಿ? ಸುಗ್ರೀವ ರಾಜ, ಪ್ರಭು ಚಿಂತಿಸಬೇಡ. ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಇದ್ದುದರಿಂದ ಬಾಣವನ್ನು ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ನಿನ್ನ ಕೊರಳಲ್ಲಿರುವ ಹಾರವನ್ನು ಸುಗ್ರೀವನಿಗೆ ತೋರಿಸು. ಹಾಗೆ ಆಗಲಿಲ್ಲ. ಆಹಾ ಆಹಾ, ಸುಗ್ರೀವರಾಜ, ಸುಗ್ರೀವರಾಜ, ಈಗ ಕರೆ ಆ ವಾಲಿಯನ್ನ. ಆಂಜನೇಯ ಒಡೆಯ ಆಂಜನೇಯ, ಒಡೆಯ, ಈ ಹಾರವನ್ನು ಧರಿಸಿದ ಮಾತ್ರದಿಂದ ನನಗೆ ನವಚೈತನ್ಯ ಉಂಟಾಗಿರುವುದು. ನಿಲ್ಲು ಯುದ್ಧಕ್ಕೆ. ಸುಗ್ರೀವರಾಜೇಂದ್ರ, ಹಾಗಾದರೆ ಇದು ವಿಜಯಮಾಲೆಯೇ ಸರಿ. ಇನ್ನೇಕೆ ತಡ, ಕರೆ ವಾಲಿಯನ್ನು ಯುದ್ಧಕ್ಕೆ. ಈ ಬಾರಿ ನಿನ್ನದೇ ಜಯ, ಕರೆ ಅವನನ್ನು. ಎಲ್ಲವೋ ವಾಲಿ, ಆಗಲೇ ನನ್ನೊಡನೆ ಯುದ್ಧ ಮಾಡಿ ಗೆದ್ದೆನೆಂದು ಹಿರಿ ಗೊತ್ತಿರುವೆಯಾ? ಗೊತ್ತಿರುವೆಯಾ? ಈಗ ಬಾರೋ ಯುದ್ಧಕ್ಕೆ. ಬಾರೋ ಯುದ್ಧಕ್ಕೆ. ಬಾ, ನಿನ್ನ ಎಡೆಮುರಿ ಕಟ್ಟುವೆನು. ಕೆಲವೋ ಹೇಳಿ, ಈಗ ತಾನೇ ನನ್ನಿಂದ ಹೊಡೆತಗಳನ್ನು ತಿಂದು ಅಲ್ಲೂ ಅಲ್ಲೂ ಕರೀತಿವೆಯಲ್ಲೋ. ನಿನ್ನ ಪುನಃ ನೀನು ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವುದನ್ನು ಗಮನಿಸಿದರೆ ನಿನ್ನ ಹಿಂದೆ ಯಾರೋ ಬೆಂಬಲಿಗರಿರಬೇಕು. ಯಾರೋ ಬೆಂಬಲಿಗರು? ಯಾರು? ಮೊದಲು ಬೆಂಬಲಿಗರನ್ನು ಕರೆ ಮಾಡು, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಹೇಳವೋ ವಾಲಿ, ಮೊದಲು ನನ್ನನ್ನು ಜಯಿಸು, ನಂತರ ನನ್ನ ಬೆಂಬಲಿಗರ ವಿಚಾರ. ಯಾವ ಯುದ್ಧವನ್ನು ಮಾಡಬಯಸುವೆ? ಮಲ್ಲ ಯುದ್ಧವನ್ನು ಮಾಡಬಯಸುವೆ. ಸಿದ್ಧನಾಗು. ಸಿದ್ಧನಾಗು. ಶ್ರೀರಾಮ್. ಯಾರು? ಅಣ್ಣ, ಯಾರು? ನನ್ನದು ತಪ್ಪಾಯ್ತಣ್ಣ. ಯಾರು? ಮರೆಯಲ್ಲಿ ನಿಂತು ಬಾಣವನ್ನು ನುಡಿದವರು ಯಾರು? ನಾನು ನನ್ನ ಮುಂದೆ ಬಂದು ನಿಲ್ಲಬಾರದೆ? ಅಯೋಧ್ಯಾಧಿಪತಿ ದಶರಥನ ಪುತ್ರ ರಾಮಚಂದ್ರ. ರಾಮಚಂದ್ರ ಪ್ರಭು, ಮರೆಯಲ್ಲಿ ನಿಂತು ಬಾಣವನ್ನು ಉಡಲು ಕಾರಣವೇನು? ನಾನು ಮಾಡಿದ ಅಪರಾಧವಾದರೂ ಏನು ತಂದೆ? ನಿಮ್ಮ ಅಗ್ರಜನ ಪತ್ನಿಯನ್ನು ಅಪಹರಿಸಿದ್ದು ಅಪರಾಧವಲ್ಲದೆ ಮತ್ತೇನು? ಶ್ರೀರಾಮಚಂದ್ರ, ಆದ್ದರಿಂದ ನಿನ್ನ ಮುಖ ನೋಡಿ ಬಾಣ ಪ್ರಯೋಗಿಸಬಾರದೆಂದು ತಿಳಿದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಬೇಕಾಯಿತು. ಶ್ರೀರಾಮಚಂದ್ರ, ಕಪಿಗಳಾದ ನಮಗೆ ವಾವ್ಯವರಸಗಳಿಲ್ಲವೆಂದು ನಿನಗೆ ತಿಳಿದಿಲ್ಲವೇ ಪ್ರಭು? ಅಲ್ಲದೆ ಈ ಸುಗ್ರೀವನ ಸಖ್ಯವನ್ನು ಮಾಡಲು ಕಾರಣವೇನು? ವಾಲಿ, ದುರುಳನಾದ ದಶಕಂಠನು ನನ್ನ ಪತ್ನಿಯಾದ ಸೀತೆಯನ್ನು ಅಪಹರಿಸಿರುವನು. ಈಗ ಸೀತಾನ್ವೇಷಣೆ ಕಾರ್ಯಕ್ಕೆ ಸುಗ್ರೀವನು ಸಹಾಯಕನಾಗಿರುವುದರಿಂದ ಅವನ ಸಖ್ಯವನ್ನು ಬೆಳೆಸಬೇಕಾಯಿತು. ಶ್ರೀರಾಮಚಂದ್ರ, ಈ ವಿಚಾರವು ನನಗೆ ಮೊದಲೇ ತಿಳಿದಿದ್ದರೆ ಆ ಹೇಳಿ ರಾವಣನನ್ನು ಎಡೆಮುರಿ ಕಟ್ಟಿ ನಿಮ್ಮ
ನಿಮ್ಮ ಪಾದಾರಗಳಿಂದ ಮುಂದೆ ಕೆಡವುತ್ತಿದ್ದೆ. ಅಲ್ಲದೆ ಈ ಕಾರ್ಯವು ನನ್ನ ಸೋದರ ಸುಗ್ರೀವನ ಕೈಯಿಂದ ಸಾಧ್ಯವೇ ಪ್ರಭು? ವಾಲಿ, ಈಗಲೂ ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ಬೇಡ. ರಾಮ ಬಾಣವು ಎಂದು ಹುಸಿಯಾಗಕೂಡದು. ಅಲ್ಲದೆ ನನಗೆ ಬದುಕುವ ಆಸೆಯೂ ಇಲ್ಲ. ಆದರೆ ನನ್ನದೊಂದು ಮಾತು ನಡೆಸಿಕೊಳ್ಳುವಿರಾ ಪ್ರಭು? ಅದೇನು ಹೇಳು ವಾಲಿ? ನನ್ನ ಕುಮಾರನಾದ ಅಂಗದನ ಸಂಪೂರ್ಣ ಭಾರವು ನಿಮ್ಮ ಮೇಲಿರುವುದು. ಚಿಂತಿಸಬೇಡ ವಾಲಿ, ನಿನ್ನ ಕುಮಾರ ಅಂಗದನ ಯೋಗಕ್ಷೇಮವನ್ನು ಸುಗ್ರೀವರಾಜನು ನೋಡಿಕೊಳ್ಳುತ್ತಾನೆ. ಸಹೋದರ ಅಣ್ಣ ಸಹೋದರ ಅಣ್ಣ, ಶ್ರೀರಾಮಚಂದ್ರರ ಕೃಪಾಶೀರ್ವಾದ ಪಡೆದ ನೀನೇ ಧನ್ಯ. ಆಗಲಣ್ಣ. ನನ್ನನ್ನು ಮನ್ನಿಸಿ ಬಿಡು ಸಹೋದರ. ಯಾಕಣ್ಣ? ಸಹೋದರ, ನನ್ನನ್ನು ಮನ್ನಿಸಿ ಬಿಡು. ಯಾಕಣ್ಣ? ಶ್ರೀರಾಮಚಂದ್ರರ ಸೀತಾನ್ವೇಷಣೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ಸಹಾಯಕನಾಗಿ ನಿಂತು ನಮ್ಮ ಕಪಿಕುಲವನ್ನು ಉದ್ಧರಿಸು ಸಹೋದರ. ನಮ್ಮ ಕಪಿಕುಲವನ್ನು ಉದ್ಧರಿಸು. ಹಾಗೆ ಆಗಲಣ್ಣ. ರಾಮಚಂದ್ರ, ನನ್ನ ಪ್ರಾಣವು ಊರ್ಧ್ವಮುಖವಾಗುತ್ತಿದೆ. ನನಗೆ ಮುಕ್ತಿಯನ್ನು ಕೊಡು ತಂದೆ. ಪರಮಾತ್ಮ, ನನಗೆ ಮುಕ್ತಿಯನ್ನು ಕೊಡು. ಜನಕ ಸ್ವರ್ಗಸ್ಯಾದಯ ಜನಕ. ಪ್ರಭು ರಾಮಚಂದ್ರ, ನನ್ನ ತಂದೆಯನ್ನು ಸಂಹರಿಸಲು ಕಾರಣವೇನು ಪ್ರಭು? ಅಂಗದ ರಾಜ, ನಿನ್ನ ತಂದೆಯು ಮಾಡಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತವನ್ನು ಪಡೆದನು. ನೀವುಗಳು ಚಿಂತಿಸದಿರಿ. ಸುಗ್ರೀವರಾಜ, ಪ್ರಭು, ನಿನ್ನಗ್ರಜನ ಅಂತ್ಯಕ್ರಿಯೆಯನ್ನು ನಡೆಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಲಕ್ಷ್ಮಣ, ನಾನು ಪುರಪ್ರವೇಶವನ್ನು ಮಾಡುವುದಿಲ್ಲವಾದ್ದರಿಂದ ನೀನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ನಡೆಸಿ ಜಾಗೃತಿಯಾಗಿ ಹಿಂತಿರುಗಿ ಬಾ. ಹಾಗೇ ಆಗಲಣ್ಣ. ಜನಕ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ದಶರಥ ಹೃದಯದೊಳ್ ಜನಿಸುವ ಶ್ರೀ ಹರೇ ದಶರಥ ಹೃದಯದೊಳ್ ಜನಿಸುವ ಶ್ರೀ ಹರೇ ಲೋಕವ ಪಾಲಿಪ ರಾಮ ಹರೇ ಹರೇ ಲೋಕವ ಪಾಲಿಪ ರಾಮ ಹರೇ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಆಂಜನೇಯ, ಭಯ ಅಂಗದ, ಒಡೆಯ, ಜಾಂಬವ, ಶ್ರೀರಾಮನ ಕೃಪೆಯಿಂದ ವಾಲಿಯ ವಧೆಯಾಗಿ ನಮ್ಮ ಕಷ್ಟಗಳೆಲ್ಲವೂ ನಿವಾರಣೆಯಾದವು. ನಡೆಯಿರಿ, ಎಲ್ಲರೂ ಸೇರಿ ಸ್ವಾಮಿಯ ಕಾರ್ಯಕ್ಕೆ ತೊಡಗೋಣ. ಆಗಲಿ ಪ್ರಭು. ಅಹಲ್ಯ ಶಾಪ ವಿಮೋಚನೆ ಕೈದು ನಿಖಿಲೆಗೆ ಸಾಗಿದ ರಾಮ ಹರೇ ಹರೇ ಅಹಲ್ಯ ಶಾಪ ವಿಮೋಚನೆ ಕೈದು ನಿಖಿಲೆಗೆ ಸಾಗಿದ ರಾಮ ಹರೇ ಹರೇ ಸ್ವಯಂವರ ಸಭೆಗಳು ಹೊರಬಂದು ವಾಮುರಿದು ಸ್ವಯಂವರ ಸಭೆಗಳು ಹೊರಬಂದು ವಾಮುರಿದು ಸೀತೆಯ ವರಿಸಿದ ರಾಮ ಹರೇ ಹರೇ ಸೀತೆಯ ವರಿಸಿದ ರಾಮ ಹರೇ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ 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 ಹರೇ ರಾಮ ಹರೇ ರಾಮ ಜೈ ಜೈ ರಾಮ
ಜೈ